ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಯಾರೆಲ್ಲ UGCET 2024 ಸ್ಟೂಡೆಂಟ್ಸ್ ನೋಡ್ತಾ ಇದ್ರು, ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಒಂದು ಟೈಮ್ ಸಬ್ಸ್ಕ್ರೈಬ್ ಆಗಿಬಿಡ್ರಿ. ಆ್ಯಂಡ್ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಎಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸರಿ, ಇವಾಗ ವಿಷಯ ಏನಪ್ಪ ಅಂತಂದರೆ, ಇವಾಗ ಏನು ನೀವು ತಮ್ಮನೇಲಿ ನೋಡಿ ಬಂದಿದ್ದೀರಾ ಅಂದರೆ ನೀವೇನಾದರೂ ಕನ್ನಡ ಮೀಡಿಯಮ್ಮ ಅಥವಾ ರೂರಲ್ಲ ಅಥವಾ HKನ ಅಥವಾ SNK ಕೋಟಾ ಅಥವಾ ಸ್ಪೆಷಲ್ ಕ್ಯಾಟಗರಿ, ಈ ಯಾವುದೇ ಒಂದು ಕೋಟಾದಲ್ಲಿ ನೀವೇನಾದರೂ ಕ್ಲೇಮ್ ಆಗಿತ್ತಂದರೆ ನೀವು ಒಂದು ಸ್ವಲ್ಪ ಲಕ್ಕಿ ಸ್ಟೂಡೆಂಟ್ಸ್ ಅಂತಲೇ ಹೇಳ್ಬೋದು ಕಂಪೇರ್ ಟು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್. ಓಕೆ, ಜನರಲ್ ಮೆರಿಟ್ ಅಂತ GM ಅಂತ ಯಾರಿಗೆಲ್ಲ ಬಂದೈತೆ ನೋಡ್ರಿ, ಆ ಒಂದು ಸ್ಟೂಡೆಂಟ್ಸ್ ಸ್ವಲ್ಪ ಕಷ್ಟನೇ ಇರ್ತದೆ. ಓಕೆ, ಜನರಲ್ ಮೆರಿಟ್ ಅಂದರೆ ಒಂದು ನೆನ್ಪಿಟ್ಕೋಬೇಕು, ಈ ಜನರಲ್ ಮೆರಿಟ್ ಇವಾಗ ನಿಮಗೆ ಬರ್ಕೊಂಡು ತೋರಿಸ್ತೀನಿ. ಓಕೆ, ಇಲ್ಲಿ ಜನರಲ್ ಮೆರಿಟ್ ಅಂತಂದರೆ ಏನಪ್ಪ ಅಂತಂದು ಫಸ್ಟ್ ಹೇಳ್ಬಿಡ್ತೀನಿ. ಇದು ಓನ್ಲಿ ಏನು ರ್ಯಾಂಕ್ ನಿಮ್ದು ಏನು ಬಂದಾಯಿತು KCET ರ್ಯಾಂಕು, ಅದ್ರ ಮೇಲೆ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಸೀಟ್ ಕೊಡ್ತಾರೆ. ಓನ್ಲಿ ಜನರಲ್ ಮೆರಿಟ್ ಇತ್ತಂದರೆ. ಓಕೆ, ಕೆಲವೊಂದು ಇಷ್ಟು ಆಲ್ಮೋಸ್ಟ್ 50% ಏನಿರ್ತವೆ ಅಂತಂದರೆ ಜನರಲ್ ಮೆರಿಟ್ ಸೀಟ್ ಇರ್ತವೆ. ಬಟ್ ರಿಮೈನಿಂಗ್ ಏನಪ್ಪ ಅಂತಂದರೆ ನೀವು ಕನ್ನಡ ಮೀಡಿಯಮ್ ಇತ್ತಂತಂದ್ರೆ ಎಷ್ಟು ಲಕ್ಕಿ ಅಂತಂದರೆ, ಮೊದಲು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಹೇಳ್ಬಿಡ್ತೀನಿ, ಆಮೇಲೆ ಎಲ್ಲನೂ ಹೇಳ್ತೀನಿ. ಓಕೆ, ಇವಾಗೇನು ಒಂದು ಟೈಪು ಯಾವುದೋ ಒಂದು 50,000 ರ್ಯಾಂಕ್ ಇದೆ ಅನ್ಕೋರಿ. ಓಕೆ, ಒಂದು 50,000 ಏನಿದೆ ಒಬ್ಬ ಹುಡುಗಂದು ರ್ಯಾಂಕ್ ಇದೆ ಅಂತಂದರೆ ಅವ್ನಿಗೇನು ಕನ್ನಡ ಮೀಡಿಯಮ್ ಇಲ್ಲ, ಏನು ರೂರಲ್ ಇಲ್ಲ, ಈ ಥರ ಯಾವುದು ಕೂಡ ಕ್ಯಾಟಗರಿ ಇಲ್ಲ, ಓನ್ಲಿ ಜನರಲ್ ಮೆರಿಟಲ್ಲಿ ಬರ್ತಿದ್ದಾನೆ ಅಂತಂದರೆ ಅವ್ನು 50K ರ್ಯಾಂಕ್ ಇದ್ದರೂ ಕೂಡ ಅವ್ನಿಗೆ ಮತ್ತು ಇನ್ನೊಬ್ಬನು 60K ಇರ್ತಾನೆ ರ್ಯಾಂಕು. ಓಕೆ, 60K ರ್ಯಾಂಕ್ ಇರ್ತಾನೆ. ಬಟ್ 60K ರ್ಯಾಂಕ್ ಇರೋನಿಗೆ ಏನು ಮಾಡ್ತಂತಂದರೆ ಅವ್ನಿಗೆ ಒಂದು ಕಾಲೇಜ್ ಸಿಗ್ತದೆ, ಸೇಮ್ ಅದೇ ಕಾಲೇಜು 50K ಇದ್ದವನಿಗೆ ಸಿಗೋಲ್ಲ. ಓಕೆ, ಇದು ಏನಕ್ಕಾಗುತ್ತೆ? ಓಕೆ, ಏನಕ್ಕಂತಂದರೆ ಇದು 50K ಇದ್ದವನಿಗೆ ಏನಾಗಿದೆ ಅಂತಂದರೆ ಅವನು ಜನರಲ್ ಮೆರಿಟಲ್ಲಿ ಬಂದಿರ್ತಾನೆ. ಬಟ್ 60K ರ್ಯಾಂಕ್ ಇರೋನಿಗೆ ಏನಾಗುತ್ತೆ ಅಂತಂದರೆ ಅವನು ಕನ್ನಡ ಮೀಡಿಯಮ್ ಎಲಿಜಿಬಲ್ ಇರ್ತಾನೆ. 50K ಇದ್ದವನಿಗೂ ಸಿಗದೆ ಇರೋ ಕಾಲೇಜು 60K ಇದ್ದವನಿಗೆ ಸಿಕ್ತು. ಯಾಕೆ ಅಂತಂದರೆ ಕೆಲವೊಂದಿಷ್ಟು ಕಾಲೇಜಸ್ ಅವ್ರಿಗೆ ಕನ್ನಡ ಮೀಡಿಯಮ್ ಅವ್ರಿಗೆ, ಕೆಲವೊಂದಿಷ್ಟು ಕಾಲೇಜು ಅವ್ರಿಗೆ ರೂರಲ್ ಅವ್ರಿಗೆ, ಕೆಲವೊಂದಿಷ್ಟು ಕಾಲೇಜು HKದವ್ರಿಗೆ, ಇದನ್ನಿಷ್ಟು ಜನಕ್ಕಂತ ಇಂತಿಷ್ಟು ಸೀಟ್ ಅಂತ ಇರ್ತವೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ 5 ಸೀಟು, ಇಲ್ಲಿ 5 ಸೀಟು, ಅಥವಾ ಇಲ್ಲೊಂದು 10 ಸೀಟ್, ಈ ರೀತಿ ಇದ್ದಾಗ 5 ಸೀಟ್ನ ಕನ್ನಡ ಮೀಡಿಯಮ್ದವ್ರಿಗೆ ತೊಗೋಬೇಕು. ಓಕೆ, ಆದರೆ ಇಲ್ಲಿ ಕನ್ನಡ ಮೀಡಿಯಮ್ಮು 60,000 ಒಳಗಡೆ ಇರೋ ರ್ಯಾಂಕ್ ಯಾರು ಕೂಡ ಅಪ್ಲೈ ಆಗದೇ ಇದ್ದಾಗ ಆಟೋಮೆಟಿಕ್ಲಿ 60K ಇರೋನಿಗೆ ಅವ ಕಾಲೇಜ್ ಸಿಕ್ಬಿಡ್ತದ. ಬಟ್ 50K ಇರೋನಿಗೆ ಜನರಲ್ ಮೆರಿಟು ಇರ್ತವೆ. ಓಕೆ, ಒಂದು 30 ಕಾಲೇಜ್ ಇದ್ದು ಅಂದ್ಕೊಂಡ್ರಿ, ಬಟ್ 50,000 ಒಳಗಡೆ ಇರೋರು ಆಗಲೇ ಹಾಕಿಬಿಟ್ಟಿರ್ತಾರೆ. ಹಂಗಾಗಿ ಏನಾಗುತ್ತೆ 50K ಇರೋರಿಗೆ ಸಿಗೋಲ್ಲ. 60K ಒಳಗಡೆ ಇದ್ದವರು ಯಾರು ಕೂಡ ಈ ಕಾಲೇಜಸ್ನ ಆ್ಯಡ್ ಮಾಡಿರಲ್ಲ. ಸೊ ಹಂಗಾಗಿ ಏನಾಗುತ್ತೆ ಅಂತಂದರೆ ಕನ್ನಡ ಮೀಡಿಯಮ್ದವ್ರಿಗೆ ತೊಗೋಬೇಕಂತ ಇರ್ತದೆ ಈ ಸೀಟು. ಸೊ ಹಂಗಾಗಿಬಿಟ್ಟು 60K ಇದ್ದವನಿಗೆ ಸಿಗುತ್ತೆ. ಓಕೆ, ಅರ್ಥ ಆಯಿತು ಅನ್ಕೊತೀನಿ. ಯಾಕಂದರೆ ಕನ್ನಡ ಮೀಡಿಯಮ್ಮು ಇತ್ತಂತಂದರೆ ಎಷ್ಟೋ ಸೀಟ್ನ ಜಾಸ್ತಿ ಇಡ್ತಾರೆ. ಓಕೆ, ಇನ್ನೂ ನೀವು ರೂರಲ್ ಅಷ್ಟು ಕಡಿಮೆ. ಓಕೆ, ನೀವು ರೂರಲ್ ಅಂತ ನೋಡಿದರೆ ಜಾಸ್ತಿ ಅಷ್ಟೇನು ಯೂಸ್ ಆಗುತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನಂತಂದರೆ ಈಗ 50,000 ಅಂತ ಅಂದಲ್ಲ, ಮೇ ಬಿ ನೀವು ಒಂದು 53,000-54,000 ಇದ್ದರೆ ಹೆಲ್ಪ್ ಆಗುತ್ತೆ. ಬಟ್ 60,000ವರೆಗೂ ಕೂಡ ಹೆಲ್ಪ್ ಆಗೋದು ಎಲ್ಲಿ ಕನ್ನಡ ಅಂದರೆ 10,000 ಡಿಫ್ರೆನ್ಸ್ ನಿಮಗೆ ಕನ್ನಡ ಮೀಡಿಯಮ್ದಲ್ಲಿ ಸಿಗ್ಬೋದು. ಬಟ್ ರೂರಲ್ ಒಂದು 3,000-4,000 ಸಿಗುತ್ತೆ. ಬಟ್ ನೀವು HK ಏನಾದರೂ ಇತ್ತಂತಂದರೆ ಇವರವಷ್ಟು HK. ಓಕೆ, ಅಂದರೆ HK ಅಂದರೆ ಹೇಳ್ಬಿಡ್ತೀವಿ ನೋಡ್ರಿ, ಹೈದರಾಬಾದ್ ಕರ್ನಾಟಕ ಯಾರೆಲ್ಲ ಒಂದು 6-7 ಜಿಲ್ಲೆಗಳು ಏನಿದೆ ನೋಡಿ ಸದ್ಯಕ್ಕೆ, ಅಂದರೆ ವಿಜಯನಗರ ಒಂದು ಸೇರಿಬಿಟ್ಟು 7 ಜಿಲ್ಲೆಗಳು ಮಾಡಿದ್ದಾರೆ. ಈ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು ಯಾರೆಲ್ಲ ಇದ್ದೀರೋ ಇವ್ರು ಮಾತ್ರ ತುಂಬ ಲಕ್ಕಿ. ಈಗ ಹೇಳಿದೆ ನಾನು, 50,000 ಇದ್ದವ್ರಿಗೆ ಸೀಟ್ ಸಿಗದೆ ಇದ್ದವ್ರಿಗೆ 70K ಇದ್ದವನಿಗೆ ಸಿಗುತ್ತದೆ ಆ ಒಂದು ಕಾಲೇಜಲ್ಲಿ. ಅಂತಂದರೆ HKದವ್ರು ಇರೋದೇ ಕಡಿಮೆ. ಓಕೆ, ಇರೋದೇ 7 ಜಿಲ್ಲೆಗಳು ಅಂತಂದರೆ ಆ ಸ್ಟೂಡೆಂಟ್ಸು ಕಡಿಮೆ ಇರ್ತಾರೆ ಆ್ಯಂಡ್ ಅವ್ರನ್ನ ಜಾಸ್ತಿ ತೊಗೊಳ್ತಾರೆ ಸೀಟು. ಸೊ ಹಂಗಾಗಿಬಿಟ್ಟು HK ಸ್ಟೂಡೆಂಟ್ಸ್ ನೀವಂತೂ ತುಂಬಾ ಲೆಕ್ಕಪ್ಪ ಯಾರೆಲ್ಲ ಇದ್ದರೂ ನಿಮ್ಗೆ ಅಂದರೆ ಸೀಟು ಜಾಸ್ತಿ ಸಿಗ್ತದೆ. ಯಾರು ಕೂಡ ಆ ಒಂದು ಕ್ಲೇಮ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡ್ರಿ. ಓಕೆ, ಈಗೇನು ಹೇಳಿದೆ ನಾನು, ಕನ್ನಡ ಮೀಡಿಯಮ್ ಮತ್ತು ರೂರಲ್ಲು ಮತ್ತು HK ಹೇಳಿದ್ದೀನಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಮಾತಾಡೋದಂತಂದರೆ ಸ್ಪೆಷಲ್ ಕ್ಯಾಟಗರಿ. ಓಕೆ, ಇವಾಗೇನು ನೋಡ್ರಿ, ನೀವು ಸ್ಪೆಷಲ್ ಕ್ಯಾಟಗರಿ ಏನಿದ್ರೆ ಸ್ಪೆಷಲ್ ಕ್ಯಾಟಗರಿದವ್ರಿಗೆ ಏನಾಗುತ್ತೆ ಅಂತಂದರೆ ಯಾರೆಲ್ಲ ಸ್ಪೆಷಲ್ ಕ್ಯಾಟಗರಿ ಬರ್ತಾರೋ ಬಟ್ ಅವ್ರಿಗಂತಂದೇ ಇಂತಿಷ್ಟು, ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಕ್ವಾಟ ಇರ್ತಾರೆ, ಹ್ಯಾಂಡಿಕ್ಯಾಪ್ಟ್ ಅಂತ ಇರ್ತಾರೆ, ಅಥವಾ ಕೆಲವೊಂದು NCC ಸ್ಪೋರ್ಟ್ಸು ಎಲ್ಲ ತೊಗೊಂಡಿರ್ತಾರೆ. ಇಂತಿಷ್ಟು ಪರ್ಸೆಂಟ್ ಅವ್ರನ್ನ ಆ ಕಾಲೇಜಲ್ಲಿ ತೊಗೋಬೇಕಂತಲೇ ಇರ್ತದೆ. ನೀವಂತರೂ ಆಲ್ಮೋಸ್ಟ್ 90% ನಿಮಗೆ ಕಾಲೇಜ್ ಸಿಕ್ಕಾಗೆ. ಇನ್ ಕೇಸ್ ಸ್ಪೆಷಲ್ ಕ್ಯಾಟಗರಿ ಸ್ಪೆಷಲ್ ಕ್ವಾಟದವ್ರು ಬರೋರಿಗೆ, ಕ್ಯಾಟಗರಿ ಅಲ್ಲ ಕ್ವಾಟ, ಸ್ಪೆಷಲ್ ಕ್ವಾಟದವ್ರು ಇದ್ದವ್ರಂತೂ ಆಲ್ಮೋಸ್ಟ್ 90% ಕಾಲೇಜ್ ಸಿಕ್ಬಿಡ್ತದೆ ನಿಮ್ಗೆ. ಅದ್ರ ಬಗ್ಗೆ ಡೋಂಟ್ ವರಿ. ಓಕೆ, ನೆಕ್ಸ್ಟ್ ಕೊನೆಯದಾಗಿ ಒಂದು ಮಾತಾಡ್ತೀನಿ ನಾನು, ಏನಂತಂದರೆ SNQ. ಇದು ಮಾತ್ರ ನಿಮಗೆ ಎಷ್ಟು
ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನಿಮಗೆ ಪೀಸ್ಗೆ ಹೆಲ್ಪ್ ಆಗೋದಲ್ಲ, ಇದು 1 ವರ್ಷದ್ದಲ್ಲ 4 ವರ್ಷದ ಕಥೆ ಇರ್ತದೆ. ನೀವು SNQ ಈ ಒಂದು ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೆ ಖಂಡಿತ ಅರ್ಥ ಆಗಲ್ಲ ಆ್ಯಕ್ಚುಲಿ, ಯಾಕಂದರೆ ಇವಾಗಲೇ ಒಂದು 4-5 ನಿಮಿಷ ಆಗಿಬಿಡುತ್ತೆ. SNQ ಬಗ್ಗೆ ನನಗಂತೂ ಡೀಟೇಲ್ಸಾಗಿ ಗೊತ್ತು ಇದ್ರದ್ದು. ಯಾಕಂತಂದರೆ ನನ್ನ ಫ್ರೆಂಡು ಮತ್ತು ನನ್ನ ತಮ್ಮನ ಬ್ರದರು ಇಬ್ಬರು ಕೂಡ SNQ ಕೊಡದಲ್ಲಿ ಅವರು ಸೀಟ್ ತೊಗೊಂಡಿರೋ ಕಾರಣ ಈಗ ಅವರು 3rd ಸೆಮ್ ಇದ್ದಾರೆ, ಕೆಲವೊಂದಿಷ್ಟು ಒಬ್ಬನು 5th ಸೆಮ್ ಇದ್ದಾನೆ. ನನ್ನ ಫ್ರೆಂಡು ಕೂಡ ಸದ್ಯಕ್ಕೆ 5th ಸೆಮ್ ಇದ್ದಾನೆ. ಸೊ ಹಂಗಾಗಿಬಿಟ್ಟು ಇವ್ರದ್ದೆಲ್ಲನೂ ಕೂಡ ನಾನೇನು ಹೇಳ್ತಿದ್ದೀನಿ ಅಂತಂದರೆ ಏನೇನೆಲ್ಲ ಬರ್ತಾರೆ, ಯಾವ ರೀತಿ SNQ ಕೋಟ ಅಲಾಟ್ ಆಗುತ್ತೆ, ಎಷ್ಟು ವರ್ಷ ಇರ್ತದೆ, ಎಷ್ಟೆಲ್ಲ ಫೀಸ್ ಕಟ್ಬೇಕು ಎಲ್ಲನೂ ಕೂಡ ಡೀಟೇಲ್ಸಾಗಿ ಗೊತ್ತದ. ಇದ್ರ ಬಗ್ಗೆ SNQ ಕೋಟ ನಿಮ್ಮ ಬಗ್ಗೆ ಡೀಟೇಲ್ಸಾಗಿ ವಿಡಿಯೋಬೇಕಂತಂದರೆ ಖಂಡಿತ ಹೇಳ್ರಿ. ನಾನು ಏನು ಮಾಡ್ತೇನೆ ಅಂತಂದ್ರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸಾಗಿ ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ, ಇದು ಇಂಪಾರ್ಟೆಂಟು. ಯಾಕಂದರೆ ಫೀಸ್ ನಿಮಗೆ ಒಂದು ಹಂಗೆ ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ಈಗ 80 1 ಲಕ್ಷ ಬರುವಂಥ ಫೀಸು ಕೇವಲ ನೀವೇನಂತಂದರೆ 31,000 32,000 ಬಂದರೆ ಯಾವ ರೀತಿ ಇರ್ತದೆ ಒಂದು ಇಮೇಜಿನ್ ಮಾಡ್ಕೊರಿ ಅಷ್ಟೇ. ಓಕೆ, 1 ಲಕ್ಷ ಬರೋದು ಬರೀ 30,000 ಅಂತಂದರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತಲ್ವ. ಸೊ ಹಂಗೆ SNQ ಇರೋದೇ ಹಂಗೆ, ಅದು 1 ವರ್ಷದ ಕತೆ ಅಲ್ಲ 4 ವರ್ಷದ ಕತೆ ಇರ್ತದೆ. ಸೊ ಹಂಗಾಗಿಬಿಟ್ಟು ಇದ್ರ ಬಗ್ಗೆ ಡೀಟೇಲ್ಸಾಗಿ ವಿಡಿಯೋಬೇಕಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. SNQ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸ್ ಎಷ್ಟೋ ಜನ ಯೂಟ್ಯೂಬಲ್ಲಿ ಮಾಡಿದರೆ, ಬಟ್ ಅಷ್ಟು ಡೀಟೇಲ್ಸಾಗಿ ಯಾರೂ ಹೇಳಲ್ಲ. ಓಕೆ, ನಾನು ನೋಡಿದ್ದೀನಿ, ಎಷ್ಟೋ ವೀಡಿಯೋ ನೋಡಿದ್ದೀನಿ, ಬಟ್ ಯಾರೂ ಕೂಡ ಡೀಟೇಲ್ ಇಲ್ಲ. ಇನ್ ಕೇಸ್ ಏನಂತಂದರೆ RH ಕೆಮಿಸ್ಟ್ರಿ ನೀವು ಎಜುಕೇರ್ ಕರ್ನಾಟಕದ ಅವರು ನೋಡಿದ್ರು ಕೂಡ ಅವರು ಕೂಡ ಡೀಟೇಲ್ಸೇ ಮಾಡಿಲ್ಲ. ಓಕೆ, ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸಾಗಿ ಹೇಳ್ತೀನಿ ಇನ್ ಕೇಸ್ ಜಾಸ್ತಿ ಕಾಮೆಂಟ್ಸ್ ಇದ್ದರೆ. ಸರಿ, ಇದೇ ರೀತಿ ನಿಮ್ಗೆ ಏನಾದರೂ KEದು ಅಪ್ಡೇಟ್ ಬಂದಂದರೆ KCET ಅಪ್ಡೇಟ್ ಬಂದರೆ ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್.